हमला हुआ है इसका हम अपनी पूरी जमात की तरफ से निंदा करते हैं और ये पूरी दुनिया के लिए इंसानियत का एक कत्ल है और जिन लोगों ने ये किया है उनके लिए हम हुकूमत से मुतालबा करते हैं कि सख्त से सख्त सजा दी जाए और उनका ताल्लुक न किसी मजहब से है और न किसी धर्म से है। हम तमाम बिरादरी के लोग इस बात की कड़े लफ्जों में निंदा करते हैं कि ऐसे जालिमों को सख्त से सख्त सजा दी जाए और उन्हें केफरे किरदार तक पहुँचाया जाए। और जिन लोगों के घर वालों में से ये लोग शहीद हुए हैं हम उन्हें शहीद कहेंगे और स्टेट गवर्नमेंट की तरफ से मुतालबा करते हैं कि उनका माली ताउन भी किया जाए और हम उनके साथ खड़े हैं। दुख के वक्त में भी हम उन तमाम लोगों के साथ खड़े हैं। ಭಾರತದ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭೀಕರವಾದಂತಹ ಒಂದು ಘಟನೆ ಇಡೀ ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಇಡೀ ಮಾನವತೆಯ ಕಗ್ಗೊಲೆಯಾದಂತಹ ಒಂದು ಕರಾಳ ದಿನವಾಗಿ ನಾವು ಅದನ್ನು ಇವತ್ತು ಕಾಣ್ತಾ ಇದ್ದೇವೆ. ನಿಜವಾಗಿ ಕೂಡ ಪ್ರತ್ಯೇಕವಾಗಿ ನಮ್ಮ ಶಿವಮೊಗ್ಗದವರಾದಂತಹ ಮಂಜುನಾಥ್ ಅವರು ಅವರ ಕುಟುಂಬದವರಿಗೆ ನಾವು ಸಾಂತ್ವನ ಹೇಳ್ತಾ ಇದ್ದೇವೆ, ಅವರಿಗೆ ಸಮಾಧಾನ ಹೇಳ್ತಾ ಇದ್ದೇವೆ. ಅವರೊಂದಿಗೆ ಯಾವತ್ತೂ ಕೂಡ ಈ ನಾಗರಿಕ ಸಮಾಜ ಅವರ ಜೊತೆ ಇರ್ತೇವೆ ಅನ್ನುವಂತಹ ಒಂದು ಧೈರ್ಯವನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ಇದೊಂದು ಅನಾಗರಿಕವಾದಂತಹ ಒಂದು ಚಟುವಟಿಕೆಯಾಗಿದೆ. ಒಂದು ಧರ್ಮದ ಹೆಸರಿನಲ್ಲಿ ಈ ರೀತಿಯ ಚಟುವಟಿಕೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಧರ್ಮ ಕೂಡ ಒಬ್ಬರನ್ನು ಕೊಲ್ಲಿಕ್ಕೆ ಹೇಳೋದಿಲ್ಲ, ಒಬ್ಬರಿಗೆ ಜೀವವನ್ನು ಕೊಡ್ಲಿಕ್ಕೆ ಹೇಳ್ತದೆ ಹೊರತು ಯಾವ ಧರ್ಮಗಳಾಗಿದ್ರು ಕೂಡ ಇನ್ನೊಬ್ಬರನ್ನು ಕೊಲ್ಲಿ ಅಂತ ಹೇಳೋದಿಲ್ಲ. ಕೊಲ್ಲುವವರಿಗೆ ಧರ್ಮವಿಲ್ಲ, ಭಯೋತ್ಪಾದಕರಿಗೆ ಧರ್ಮವಿಲ್ಲ, ಉಗ್ರವಾದಿಗಳಿಗೆ ಧರ್ಮವಿಲ್ಲ. ಅಧರ್ಮೀಯರಾಗಿ ನಡೆಯುತ್ತಿರುವಂತವರು ಅವರ ಅಧರ್ಮೀಯರಾಗಿಯೇ ಸಾಯುತ್ತಾರೆ ಹೊರತು ಅವರ ಧರ್ಮ ಇದ್ದವರಾಗಿ ಸಾಯಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ಘಟನೆಯಿಂದಾಗಿ ಇಡೀ ನಾಗರಿಕ ಸಮಾಜ, ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಈ ಒಂದು ಹೇಯವಾದ ಈ ಕೃತ್ಯವನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಯಾರೇ ಆಗಿದ್ರು ಕೂಡ ಅವರನ್ನು ಹುಡುಕಿ ಗಲ್ಲಿಗಳಲ್ಲಿದ್ರು ಕೂಡ ಅವರಿಗೆ ಸಹಾಯ ಮಾಡುವವರು, ಸಹಕಾರ ಮಾಡುವವರು, ಅವರ ಜೊತೆಯಲ್ಲಿರುವವರು ಯಾರೇ ಇದ್ರು ಕೂಡ ಅವರಿಗೆ ತಕ್ಕದಾದ ಪಾಠವನ್ನು ಕಲಿಸಿ ಈ ಇನ್ನೊಮ್ಮೆ ಇಂಥ ಒಂದು ಘಟನೆ ಭಾರತದ ಮಡಿನಲ್ಲಿ ನಡೆಯಬಾರದು. ಇಂಥ ಕರಾಳ ಘಟನೆಗಳು ಅವರ ಪ್ರವಾಸೋದ್ಯಮಕ್ಕೆ ಬೇಕಾಗಿ ಹೋದವರು, ಅವರು ಯಾರ ಜೊತೆ ಗಲಾಟೆಗೆ ಹೋದವರಲ್ಲ, ಅವರು ಯಾರೊಂದಿಗೆ ಗಲಾಟೆಗಳನ್ನು ಮಾಡಿದವರಲ್ಲ. ನಿರಪರಾಧಿಗಳಾದ ಜನರು ಅವರ ಹೆಂಡತಿ ಮಕ್ಕಳ ಮೇಲೆ ನಿರ್ದಯವಾಗಿ ಕೊಂದ ನಿಮ್ಮನ್ನು ಈ ಭಾರತದ ಮಣ್ಣಿನಲ್ಲಿ ನಡು ಬಿಸಿಲಿನಲ್ಲಿ ನಿಮ್ಮನ್ನಿಟ್ಟು ಗುಂಡು ಹೊಡೆದು ಸಾಯಿಸಿದ್ರು ಕೂಡ ನಮಗೆ ಯಾವುದೇ ರೀತಿಯ ಬೇಸರವಿಲ್ಲ. ನಿಮ್ಮಂತವರು ನಾಯಿಗಿಂತ ಕಡೆಯಾಗಿ ಬದುಕುವುದೇ ಲೇಸು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮಡಿದಂತಹ ಪ್ರತಿಯೊಬ್ಬ 25 ಮಂದಿಗೂ ಕೂಡ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನ ಶಿವಮೊಗ್ಗ ಸುನ್ನಿ ಜಾಮಿಯಾ ಮಸೀದಿ ಗಾಂಧಿ ಬಜಾರ್ ಶಿವಮೊಗ್ಗದ ಸರ್ವ ನಾಗರಿಕ ಪರವಾಗಿ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಾಗೆ ಈಗ ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಹುತಾತ್ಮರಾದ ನಾಗರಿಕರನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. सुन्नी जामिया मस्जिद कमेटी जिंदाबाद, सुन्नी जामिया मस्जिद कमेटी जिंदाबाद, इंकिलाब जिंदाबाद।
25 ನಾಗರಿಕರು ಕೊಂದಿದಂತ ಉಗ್ರಗಾಮಿಗಳಿಗೆ ಹೇಳಿ ಧಿಕ್ಕಾರ. 25 ನಾಗರಿಕರು ಕೊಂದಿದಂತ ಉಗ್ರಗಾಮಿಗಳಿಗೆ ಹೇಳಿ ಧಿಕ್ಕಾರ. ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಿ, ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice. ಎಲ್ಲಿವರೆಗೂ ಹೋರಾಟ? ಉಗ್ರಗಾಮಿಗಳನ್ನು ಹೇಳಿದಿದ್ದಾರೆ, ಉಗ್ರಗಾಮಿಗಳನ್ನು ಹೇಳಿದಿದ್ದಾರೆ. ಜಾಮಿಯಾ ಮಸ್ಜಿದ್ ಕಮಿಟಿ ಜಿಂದಾಬಾದ್, ಸುನ್ನಿ ಜಾಮಿಯಾ ಮಸ್ಜಿದ್ ಕಮಿಟಿ ಜಿಂದಾಬಾದ್. ಮಂಜುನಾಥ್ ಅಮರೇ, ಮಂಜುನಾಥ್ ಅಮರೇ. 25ಗಿಂತ ಹೆಚ್ಚು ನಾಗರಿಕರಂತ ಉಗ್ರಗಾಮಿಗಳಿಗೆ ಹೇಳಿ ಧಿಕ್ಕಾರ. ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಿ, ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice, we want justice. ಭಾರತದಂತಹ ಸ್ವತಂತ್ರವಾಗಿರುವಂತಹ ದೇಶಗಳಲ್ಲಿ ಭಯೋತ್ಪಾದಕರ ಕೃತ್ಯಗಳು ಆಗಿಂದಾಗೆ ತಲೆ ಎತ್ತುತ್ತಾ ಇರುವುದು ಬಹಳ ದುಃಖಕರ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಮಡಿದಿರುವಂತಹ ಸರ್ವ ನಾಗರಿಕರಿಗೂ ಕೂಡ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ. ಅವರ ಕುಟುಂಬದವರಿಗೆ ಅವರ ದುಃಖವನ್ನು ಸಹಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಯವರಾದ ಶಿವಮೊಗ್ಗ ಜಿಲ್ಲೆಯವರಾದ ಮಂಜುನಾಥ್ ಎನ್ನುವರು ಕೂಡ ಈ ಒಂದು ನಗರದಲ್ಲಿರುವಂತಹ ಮಂಜುನಾಥ್ ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಬಲಿಯಾಗಿದ್ದಾರೆ. ನಮಗೆಲ್ಲರಿಗೂ ತುಂಬ ಬೇಸರವಿದೆ. ನಮ್ಮ ಮನೆಯ ಮಗನನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥ ದುಃಖ ನಮಗಿದೆ. ಈ ನಿಟ್ಟಿನಲ್ಲಿ 25 ಮಂದಿ ಕೂಡ ನಮ್ಮ ಮನೆಯ ಮಕ್ಕಳು. ಈ ಒಂದು ಬೇಸರದಲ್ಲಿರುವಾಗ ಇಡೀ ಭಾರತೀಯ ನಾಗರಿಕರು ಜಾತಿ ಧರ್ಮಗಳಿಲ್ಲದೆ ಎಲ್ಲರೂ ಕೂಡ ಇದನ್ನು ಖಂಡಿಸಲೇಬೇಕಾದಂಥ ಕೃತ್ಯವಾಗಿದೆ. ಉಗ್ರವಾದ ಶಿಕ್ಷೆ, ಈ ಉಗ್ರಗಾಮಿಗಳು ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ತಕ್ಕದಾದ ಶಿಕ್ಷೆಯನ್ನು ಕೊಟ್ಟು ಪಬ್ಲಿಕ್ ಆಗಿ ಅವರಿಗೆ ಎಲ್ಲೂ ಕೂಡ ರಹಸ್ಯವಾಗಿ ಅಲ್ಲ ಬಹಿರಂಗವಾದ ಶಿಕ್ಷೆ ಕೊಡಬೇಕು. ಇನ್ನೊಬ್ಬ ಉಗ್ರಗಾಮಿಗೆ ಅದು ಭಯ ಹುಟ್ಟಿಸುವಂತಿರಬೇಕು. ಈ ತನಕ ಮುಟ್ಟಿ ನೋಡಿದ ರೀತಿಯಲ್ಲಿ ಆದ ಶಿಕ್ಷೆಯನ್ನು ಭಾರತ ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಭಾರತ ಸರ್ಕಾರದ ಘನವತ್ತ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳನ್ನು ನಾವು ಈ ಮೂಲಕ ಒತ್ತಾಯಪಡಿಸ್ತಾ ಇದ್ದೇವೆ. ಈ ಸುನ್ನಿ ಜಾಮಿಯಾ ಮಸೀದಿ ಗಾಂಧಿ ಬಜಾರ್ ಶಿವಮೊಗ್ಗ ಇಲ್ಲಿಯ ಈ ನೇತೃತ್ವದಲ್ಲಿ ಇವತ್ತು ನಡೆದಂಥ ಈ ಪ್ರತಿಭಟನೆ ಇದು ಒಂದು ಈ ನಾಗರಿಕ ಸಮಾಜದ ಪರವಾಗಿ ಮಾನವತೆಯ ಪರವಾಗಿ ನಡೆದಂಥ ಒಂದು ಪ್ರತಿಭಟನೆಯಾಗಿದೆ. ಇಲ್ಲಿ ಮಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಅವರ ಮನೆಗೆ ಹೋಗಿ ಅವರ ಮನೆಗೆ ಮಂಜುನಾಥ್ ಅವರ ಮನೆ JP ನಗರದಲ್ಲಿ ಇದೆ. ಅವರ ಮನೆಗೆ ಭೇಟಿ ಕೊಟ್ಟು ಅವರ ಪತ್ನಿಯವರು ನಿನ್ನೆ ಹೇಳಿದರು, ಅಲ್ಲಿ ಅವರನ್ನು ಕೊಂದರೂ ಕೂಡ ನಮ್ಮನ್ನು 3 ಜನ ಮುಸಲ್ಮಾನರು ಬಂದು ನಮ್ಮನ್ನ ಮೇಲ್ಗಡೆಯಿಂದ ಕೆಳಭಾಗಕ್ಕೆ ನನ್ನ ಮಗನನ್ನು ಹೊತ್ಕೊಂಡು ಬಂದರು, ನಮ್ಮ ಕೈ ಹಿಡ್ಕೊಂಡು ಬಂದು ರಕ್ಷಣೆ ನೀಡಿದ್ರು. ಹೀಗಿರುವಾಗ ಜಾತಿ ಧರ್ಮದ ಹೆಸರಿನಲ್ಲಿ ದೇಶ ಒಡೆಯಲಿಕ್ಕೆ ಸಾಧ್ಯವಿಲ್ಲ. ಉಗ್ರಗಾಮಿಗಳೇ ಎಚ್ಚರ ಇಟ್ಕೊಳ್ಳಿ. ಧರ್ಮದ ಹೆಸರಿನಲ್ಲಿ ದೇಶ ಒಡೆಯುವುದಾಗಿದ್ದರೆ ನಿನ್ನೆ 3 ಜನ ಮುಸಲ್ಮಾನರು ಹಿಂದೂ ಸಹೋದರಿಯರನ್ನ ಕರ್ಕೊಂಡು ಕೆಳಗಡೆ ಬಿಡ್ತಿರ್ಲಿಲ್ಲ. ಧರ್ಮದ ಹೆಸರಿನಲ್ಲಿ ದೇಶ ಒಡೆಯುವ ನಿಮ್ಮ ಕುತಂತ್ರವನ್ನ ಬಿಡಲಿಲ್ಲ ಅಂತ ಹೇಳಿದ್ರೆ ತಕ್ಕದಾದ ಶಾಸ್ತಿ ಇನ್ಶಾ ಅಲ್ಲಾ ನಿಮಗೆ ಮುಂದೆ ದಿವಸ ನಡೆಯಲಿಕ್ಕಿದೆ.